ಅಂಜಲಿ ಅಂಬಿಗರ್ ಹತ್ಯೆಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿದೆ. ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ರಾಜ್ಯ ಸರ್ಕಾರದ ಮೃದು ಧೋರಣೆಯಿಂದಾಗಿನೇ ಇಂಥ ಘಟನೆಗಳು ನಡೀತಾ ಇದ್ದೇವೆ ಅನ್ನೋ ಆರೋಪ ಬಿಜೆಪಿಯವರದ್ದು. ಪ್ರತಿಭಟನಾ ನಿರತರನ್ನ ಮಾತಾಡಿಸ್ತೀನಿ, ಏನ್ ಹೇಳ್ತಾರ ಅಂತ ಕೇಳೋಣ. ಏನ್ ನಿಮ್ ಹೋರಾಟ ಯಾಕಂತೀವಿ? ಇದೊಂದು ಕಾರಣ, ಈ ಕಾನೂನಿನಿಂದ ಇದೇನು ಕಾನೂನು ನಿರ್ಲಕ್ಷ್ಯದಿಂದ ಇದೊಂದು ಹತ್ಯೆ ಆಗಿದೆ. ದಯವಿಟ್ಟು ಮಾನ್ಯ ಕಮಿಷನರ್ ಕೂಡಲೇ ಅವನ ಆರೋಪಿನ ಬಂಧಿಸಿ ಎನ್ಕೌಂಟರ್ ಮಾಡಬೇಕು. ಮಾಡದಿದ್ದಲ್ಲೇ ಇದಕ್ಕಿಂತ ದೊಡ್ಡ ಪ್ರತಿಭಟನೆ ಈ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳ್ತೇನೆ. ಇವತ್ತು ಈ ಸರ್ಕಾರ ಯಾವ ರೀತಿ ನಡೆಸ್ಕೊಂತ ಇದ್ರೆ ನೋಡ್ತಾ ಇದ್ದೀವಿ. ನೇಹಾ ಹತ್ಯೆ ಪ್ರಕರಣ ಇನ್ನು ಮಾಸಲ್ಲಿರುವಂತ ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಕ್ರಮ ತಗೊಳ್ಳದೆ ಇರೋದ್ರಿಂದ ಇವತ್ತು ಈ ಒಂದು ಪ್ರೇರಣೆಯಿಂದ ನೇಹಾ ಹತ್ಯೆಯ ಪ್ರೇರಣೆಯಿಂದ ಇದೊಂದು ಕೊಲೆ ಆಗಿದೆ. ಇವತ್ತು ಈ ಸರ್ಕಾರ ಅಹಿಂದ ಅನ್ನುವಂತ ಮಾತಿಂದ ಬಂದಿದೆ. ಇವತ್ತು ಹಿಂದುಳಿದ ವರ್ಗದ ಒಬ್ಬ ಯುವತಿಗೆ ಕೊಲೆ ಆಗಿದೆ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮನೆಗೆ ಬಂದು ಹೊಡೆದು ಹೋಗ್ತಾರಂದ್ರೆ ಎಂಥ ಕಾನೂನು ಇದೆ ಅನ್ನುವಂಥದ್ದು ಇವತ್ತು ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಇವತ್ತು ಅವರ ಕುಟುಂಬ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೂ ಕೂಡ ಅವ್ರು ಕಂಪ್ಲೇಂಟ್ ತಗೊಳ್ದೇನೆ ಕ್ರಮವನ್ನು ತಗೊಳ್ಳೋದಕ್ಕೆ ಇಷ್ಟ ಆಗಿದೆ. ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಈ ಮಾತನ್ನು ಹೇಳ್ತೀನಿ. ತಕ್ಷಣ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯನ ಮಾಡ್ತೀವಿ. ರೌಡಿಗಳಿಗೆ ಪೊಲೀಸರದ್ದು ಹೆದರಿಕೆ ಇಲ್ದಂಗೆ ಆಗ್ಯದನು. 100% ನಮ್ಮ ಏರಿಯಾದಂಗೂ ಪೊಲೀಸರಿಗೆ ರೌಡಿಗಳಿಗೆ ಪೊಲೀಸ್ ಹೆದರಿಕಿಲ್ಲ. ಯಾಕಂದ್ರೆ ಯಾರಾದರೂ ರೌಡಿ ಬಗ್ಗೆ ನಾವೇನು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಆಮೇಲೆ ಅವ್ನು ಬಿಡ್ಸೋಕೊಬ್ಬ ನಾಯಕ್ ಬರ್ತಾನಲ್ಲಿ ಕಾಂಗ್ರೆಸ್ ತರಪಿಂದ. ಹಂಗಾಗಿ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಲೋಕಲ್ ರೌಡಿಗಳಿಗೆ ನಾವೇನು ಮಾಡ್ರೆ ನಮ್ಮ ಸರ್ಕಾರ ಆಯ್ತು ಅನ್ನೋದು ಕಾಂಗ್ರೆಸ್ ಸರ್ಕಾರ ಅವ್ರ ಸರ್ಕಾರನಲ್ಲಿ ಹೆಚ್ಚು ಕಮ್ಮಿ ಹಂಗಾಗಿ ಅದಕ್ಕೂ ನಡೆಸ್ಬಿಟ್ಟಾರ. ಇವತ್ತು ನ್ಯಾನ್ದಾತು ಅಂಜಲಿದಾತು ಹಂಗ ಘಟನೆಗಳು ಕಂಟಿನ್ಯೂ ಅದಾವು. ಒಂದು ಜನಸಾಮಾನ್ಯರ ದಿನನಿತ್ಯ ಬದುಕು ಏರಿಯಾ ಜನದಟ್ಟ ಏರಿಯಾದಾಗ ಬೆಳಗ್ಗೆ ಮುಂಜಾನೆ ಬಂದು ಒಂದು ಅಮಾಯಕ ಒಂದು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಚುಚ್ಚಿ ಹೋಗ್ತಾರೆ ಅಂದ್ಮೇಲೆ ಅರ್ಥ ಮಾಡ್ಕೋಬೇಕು ನೀವು. ಅಲ್ಲ, ಬಿಜೆಪಿ ಇದ್ದಾಗ ಹಿಂಗ ಕೊಲೆ ಸುಲಿಗೆಗಳು ಆಗ್ಲಿಲ್ಲ. ಅಲ್ಲ, ಈಗ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ ಅಂತ ಹೇಳಿ ಇಡೀ ರಾಜ್ಯ ತುಂಬ ಹೆಮ್ಮೆ ಕೊಚ್ಕೊಂಡು ಹೋಗ್ತಾನ. ಅದೇ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳ ಹತ್ಯೆ ಆದ ನೇ ಆದಾಗ ಏನು ಕಠಿಣ ಕ್ರಮ ತೊಗೊಂಡಿದ್ರೆ ಇವತ್ತು ಅಂಜಲಿ ಬದುಕಲಿ ಆಗತ್ತಿಲ್ಲ. ಇವತ್ತು ಒಬ್ಬ ಹಿಂದುಳಿದ ವರ್ಗದ ಮನೆಯನ್ನು ನಡೆಸ್ತಾ ಹೋಗ್ತಾ ಇದ್ದಂಥ ಒಂದು ಯುವತಿಗೆ ಇವತ್ತು ಬೆಳಗ್ಗೆ ಮನೆ ಹೊಕ್ಕೊಂಡು ಕೊಲೆ ಮಾಡ್ತಾರಂತ ಈ ಸರ್ಕಾರ ಇವತ್ತು ಯಾವ ರೀತಿ ಕ್ರಮ ತಗೊಂತ ತಾವು ನೋಡ್ತಾ ಇದ್ದೀರಿ. ಇವತ್ತು ಇಡೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಈ ಸರ್ಕಾರ ಮತ್ತು ಈ ಪೊಲೀಸ್ ಇಲಾಖೆ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಿದ್ದಾರೆ. ಅವತ್ತು ಏನಾದರೂ ಇವತ್ತು ಕಠಿಣ ಕ್ರಮ ತಗೊಂಡಿದ್ರೆ ಇವತ್ತು ಅಂಜಲಿ ಜೀವನದಲ್ಲಿ ಯಾವುದೇ ಹಾನಿ ಆಗ್ತಿಲ್ಲ ನಮ್ಮದೊಂದು ಅನಿಸಿಕೆ. ಅಲ್ಲ, ಹೆಣ್ಮಕ್ಳು ಪದೇ ಈ ರೀತಿ ಹೆಣ್ಮಕ್ಳ ಕೊಲೆ ನಡೀತಾ ಇದ್ದಾವೆ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತೀರೇನು? ನಿಜವಾಗ್ಲೂ ಹೆಣ್ಮಕ್ಳಿಗೆ ರಕ್ಷಣೆನೇ ಇರ್ಲಾರ್ದಂಗೆ ಐತಿ. ಯಾಕಂದ್ರೆ ಇದೋ ಒಂದು ತಿಂಗಳದಾಗ 3-4 ಇದು ಆದವ್ರಿ. ಈಗ 2 ಕೊಲೆ ಆದವು ಮತ್ತು 3-4 ಹುಡುಗಿಯರಿಗೆ ಏನೇನೋ ತ್ರಾಸ ಆದವು. ಆದರೆ ಅದಕ್ಕೂ ಈ ಡಿಪಾರ್ಟ್ಮೆಂಟ್ ಏನೂ ಆ್ಯಕ್ಷನ ತಗೋಲ್ತು. ಅದಕ್ಕೆ ದಯವಿಟ್ಟು ಡಿಪಾರ್ಟ್ಮೆಂಟ್ದವರು ಆಯ್ತು, ಸರ್ಕಾರದವರು ಆಯ್ತು, ಇದಕ್ಕೆ ಆ್ಯಕ್ಷನ್ ತೊಗೋಬೇಕು. ಇಲ್ಲಿ ಇವ್ರು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಕಂಪ್ಲೇಂಟ್ ತೊಗೊಂಡು ಅದು ವೆರಿಫಿಕೇಶನ್ ಮಾಡಿದ್ರೆ ಇವತ್ತು ಅಂಜಲಿ ಅನ್ನೋ ಹುಡುಗಿ ಸಾಯ್ತಿದ್ದಿಲ್ಲ. ಇಂಥ ಘಟನೆಗಳು ಆಗಬಾರ್ದು ಅಂದ್ರೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಆರೋಪಿಗಳ ಮೇಲೆ ಅಂತ ಸರ್? ಈಗ ಹೆಣ್ಮಕ್ಳಿಗೆ ಏನ್ರ ಯಾರು ಚುಡಾಯಿಸಿದ್ರ ಅಂತಿಕೋರಿ, ಮೊದ್ಲು ಆಗೋದು ಚುಡಾಯಿಸಲಿಂದ ಚಾಲು ಆಗ್ತೈತಿ. ಅಕಸ್ಮಾತ್ ಹೋಗಿ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ರ ಅವಾಗ 2 ತಾಸೊಳಗ ಹುಡುಗಂಗ ಅವ್ರ ಶಿಕ್ಷೆ ಕೊಟ್ರ 4 ಮಂದಿ ಮುಂದೆ ಅವ್ರು ಹೊಡೆದ್ರ ಚಲೋ ಲಾಠಿ ಚಾರ್ಜ್ ಮಾಡಿದ್ರ ಅಂತಿಕೋರಿ, ಯಾವ ಒಬ್ಬ ಹುಡುಗ ಧೈರ್ಯ ಮಾಡಂಗಿಲ್ಲ. ಕೊಲೆ ಮಟ್ಟ ಈ ಕೇಸ್ ಹೋಗಂಗಿಲ್ಲ. ಕೊಲೆ ಮಟ್ಟ ಹೋಗೋ ಮಟ್ಟ ಮರ್ಡರ್ ಮಟ್ಟ ಆಗೋ ಮಟ್ಟ ವೇಟ್ ಮಾಡಬಾರ್ದು ಪೊಲೀಸ್. ಈ ಆರೋಪಿಗೆ ಏನು ಶಿಕ್ಷೆ ಆಗ್ಬೇಕಂತೀರಿ ಸರ್? ಈ ಆರೋಪಿಗೆ ನೇಹಾನ್ನ ಕೊಲೆ ಮಾಡಿದಂಥ ಆರೋಪಿ ಗಲ್ ಶಿಕ್ಷೆ ಆಗಿದ್ರೆ ಆಗ್ತಿರ್ಲಿಲ್ಲ. ಸೊ ಈ ಆರೋಪಿಗಾದ್ರೂ ಅಟ್ಲೀಸ್ಟ್ ಗಲ್ ಶಿಕ್ಷೆ ಆಗಿ ಜನರಲ್ಲಿ ಏನ್ ಭಯ ಹುಟ್ಟಿದೆ ಅದು ಹೋಗುವಂತೆ ಇಬ್ರು ಮಂದಿ ಕೂಡಿ ನಡು ರಸ್ತೆಯಲ್ಲಿ ಮಾಡ್ರಿ ಎನ್ಕೌಂಟ್ರ್. ಎಲ್ಲಾರು ಮಂದಿ ಮುಂದೆ ಮಾಡ್ರಿ, ನಡು ರಸ್ತೆ ಒಳಗೆ ಮಾಡ್ರಿ. ಅವ್ರಿಗೆ ಅಂದ್ರೆ ಎಲ್ಲಾರು ನೋಡಿ ಗೊತ್ತಾಗಿರ್ಬೇಕು. ಸೊ ಇಂಥ ಆರೋಪಿಗಳಿಗೆ, ಇಂಥ ಹೀನ ಮನಸ್ಥಿತಿ ಇರುವಂತವ್ರಿಗೆ ಎನ್ಕೌಂಟರ್ ಮಾಡಬೇಕು. ಅವಾಗ ಮಾತ್ರ ಇಂಥ ಪ್ರಕರಣಗಳು ನಡೆಯಲ್ಲ ಅನ್ನೋ ಒಪಿನಿಯನ್ ಈ ಬಿಜೆಪಿ ಪ್ರತಿಭಟನಾಕಾರರು. ಕ್ಯಾಮ್ರಾಮನ್ ಪಾಂಡುರಂಗ್ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.